ಕೊಲ್ಲಾಪುರದಲ್ಲಿ ಕರ್ನಾಟಕದ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಪುಂಡಾಟ ಹಿನ್ನೆಲೆಯಲ್ಲಿ ನಗರಕ್ಕೆ ಹೋಗದೆ ಗಡಿವರೆಗೆ ಕರ್ನಾಟಕ ಬಸ್ ಸಂಚಾರ ಮಾಡ್ತಾ ಇದೆ. ಹೀಗಾಗಿ ಕೊಲ್ಲಾಪುರ ಬಸ್ ನಿಲ್ದಾಣದಲ್ಲಿ ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಮುಂಬೈ, ಪುಣೆ, ನಾಸಿಕ್, ಸತಾರಾದಿಂದ ಬಂದಂಥ ಪ್ರಯಾಣಿಕರು ಪರಿಸ್ಥಿತಿ ನೋಡಿಕೊಂಡು ಬಸ್ ಕಾರ್ಯಾಚರಣೆಗೆ ಸೂಚನೆಯನ್ನು ಕೊಡಲಾಗಿದೆ. ಕರ್ನಾಟಕ ಬಸ್ಗಳ ಮೇಲೆ ಟಾರ್ಗೆಟ್ ಮಾಡಿದ್ದಕ್ಕಾಗಿ ಈಗ ಗಡಿವರೆಗೂ ಮಾತ್ರ ಸಂಚಾರವನ್ನು ಮಾಡಲಾಗ್ತಾ ಇದೆ. ಆ ಕಡೆಯಿಂದನೂ ಅಷ್ಟೇ, ಅವರು ಕೂಡ ಕರ್ನಾಟಕದ ಗಡಿ ತನಕ ಮಾತ್ರ ಬರ್ತಾ ಇದೆ. ಮಹಾರಾಷ್ಟ್ರದಿಂದ ಬರುವಂಥ ಬಸ್ಗಳು, ಬಹುತೇಕ ಬಸ್ಗಳು, ಈ ಕಡೆಯಿಂದ ಹೋಗುವಂಥ ಬಸ್ಗಳು ಕೂಡ ಕರ್ನಾಟಕ ದಾಟಿ ಹೋಗ್ತಾ ಇಲ್ಲ. ಆ ಬಾರ್ಡ್ರಿಂದನೇ ಮತ್ತೆ ವಾಪಸ್ ಬರ್ತಾ ಇವೆ. ನೋಡಿ, ಈ ಥರದೆಲ್ಲ ಪುಂಡಾಟವನ್ನು ಮೆರೆದಿದ್ರು. ಈಗ ಇವರಿಗೆಲ್ಲ ಈಗ ಚುನಾವಣೆಯಲ್ಲಿ ಸೋತಿದ್ದಾರೆ. ಹಾಗಾಗಿ ರಾಜಕೀಯವಾಗಿಯೂ ಕೂಡ ಇದು ಅವರಿಗೆ ಭಾಳ ಅನಿವಾರ್ಯ ಆಗಿದೆ ಈ ಥರದ ಭಾಷೆ ವಿಚಾರ. ಇದರಿಂದ ಏನು ಉಪಯೋಗ ಆಗಲ್ಲ ಅನ್ನುವಂಥದ್ದು ಎರಡು ಕಡೆಯವರಿಗೂ ಕೂಡ ಭಾಳ ಕ್ಲಿಯರಾಗಿ ಗೊತ್ತಿದೆ. ಹಾಗಾಗಿ ಕೇವಲ ಇದನ್ನು ಪೊಲಿಟಿಕಲಿ ಇದನ್ನು ಬಳಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗುತ್ತವೆ. ಭಾಳ ಸಂದರ್ಭದಲ್ಲಿ, ಅದರಲ್ಲೂ ಈ ಶಿವಸೇನೆ ಮತ್ತು MES ಚುನಾವಣೆಯಲ್ಲಿ ಭಾಳ ಕಳಪೆ ಪರ್ಫಾರ್ಮೆನ್ಸನ್ನು ಕೊಟ್ಟಾಗ, ಫಲಿತಾಂಶ ಪಡೆದಾಗ ಹಿಂಗೆ ಧರ್ಮದ ವಿಚಾರ, ಅದಕ್ಕಿಂತ ಮೇಲ್ಗೆ ಈ ಥರದ ಭಾಷೆ ವಿಚಾರ ಇಟ್ಕೊಂಡು ಕರ್ನಾಟಕದ ಮೇಲೆ ಖ್ಯಾತೆ ತೆಗೆಯುವಂಥದ್ದು ಅವರಿಗೊಂದು ಹವ್ಯಾಸ ಆಗೋಗಿದೆ. ಅದೇ ಹವ್ಯಾಸವನ್ನು ಈಗ ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭ. ಆದರೆ ಈ ರೀತಿಯಾಗಿ ಬಸ್ಗಳನ್ನೆಲ್ಲ ಅಡ್ಡ ಹಾಕಿ ಅವುಗಳ ಮೇಲೆ ಈ ರೀತಿಯಾಗೆಲ್ಲ ಬರಹಗಳು, ಎಲ್ಲ ಎರಡೂ ರಾಜ್ಯಗಳ ನಡುವೆ ಇದೊಂಥರ ಇಂಡಿಯಾ ಪಾಕಿಸ್ತಾನ ಆದಂಗೆ ಆಗ್ತಾ ಇದೆ. ಇದು ಭಾಳ ದುರಾದೃಷ್ಟಕರ ಸಂಗತಿ ಬರ್ತಾ ಬರ್ತಾ.